ಈಗ ಬಕ್ವೀಟನ್ನು ನಾನು 2 ನಿಮಿಷ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ, ಬಿಸಿ ಮಾಡ್ಕೊಂಡಿದ್ದೀನಿ ಪೌಡ್ರ್ ಮಾಡ್ಕೊಳ್ಳೋಕ್ಕೋಸ್ಕರ. ಈಗ ಸ್ಟವ್ ಆಫ್ ಮಾಡಿ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ತೀನಿ. ಸೊ ಬಕ್ವೀಟನ್ನ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿನಿ. ಅದಕ್ಕೆ ಒಂದು 60 ml ಕಪ್ಪಲ್ಲಿ 1 ಕಪ್ಪಷ್ಟು, 1 ಕಪ್ಗಿಂತ ಸ್ವಲ್ಪ ಕಡಿಮೆ ನಾನು ಉಪ್ಪಿಟ್ಟಿನ ರವೆ ಹಾಕ್ಕೊಳ್ತಾ ಇದ್ದೇನೆ. ಆ್ಯಕ್ಚುಲಿ ಚಿರೋಟಿ ರವೆ ಹಾಕ್ಕೋಬೇಕು, ನಾನು ಉಪ್ಪಿಟ್ಟಿನ ರವೆ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಅರ್ಧ ಮಿಕ್ಸಿ ಮಾಡಿದ್ಮೇಲೆ ಅದು ರವೆ ಹಾಕ್ಕೊಳ್ತೀನಿ. ಈಗ ಇದನ್ನು ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಸ್ವಲ್ಪ ಮಿಕ್ಸಿ ಮಾಡ್ಕೊಳ್ತೀನಿ. ಇದು ಉಪ್ಪಿಟ್ಟಿನ ರವೆ ಆಗಿದೆ, ಚಿರೋಟಿ ರವೆ ಹಾಕ್ಕೋಬೇಕು. ಸೊ ಇದನ್ನು ಒಂದು ಸರಿ ಹಾಕಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಮಿಕ್ಸಿ ಮಾಡಿರ್ತಕ್ಕಂಥದ್ದು ನಾನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಅದಕ್ಕೆ ಒಂದು 60 ml ಕಪ್ಪು, 60 ml 1 ಕಪ್ಪಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ನಂತರ ಒಂದು 1/4 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಒಂದು ಅರ್ಧ ಕ್ಯಾರೆಟು, ನಂತರ ಒಂದು ಸ್ವಲ್ಪ ಗೋಡಂಬಿ ಪೀಸಸ್ಸು, ನಂತರ ಸ್ವಲ್ಪ ಸಬ್ಬಸಿಗೆ ಸೊಪ್ಪು, ಆನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ 2 ಹಸಿಮೆಣಸಿನಕಾಯಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂತ ಎಲ್ಲ ದಿನಸುಗಳ್ನ ಹಾಕಬೇಕು. ನಂತರ ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕು, ಜೀಬನಾಥ. ಸೊ ಈಗ ಇದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು. ಈ ಥರ ಹಿಟ್ಟನ್ನು ಕಲಿಸ್ಕೊಂಡಿದೆ. ಸೊ ಈ ಹದದಲ್ಲಿದೆ ಅದು. ಬೇಕಂದರೆ ಮಾಡುವಾಗ ಇನ್ನು ಸ್ವಲ್ಪ ಒಂದಿಷ್ಟು ನೀರು ಹಾಕ್ಕೋಬೇಕು. ಈಗ ಒಂದು ಅರ್ಧ ಗಂಟೆ ಅದನ್ನು ಹಾಕ್ಕೊಳ್ಬೇಕು. ಈಗ ಬೇಕು ಅಂದರೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಬೇಕು. ಈ ಥರ ಸ್ವಲ್ಪ ಈ ಥರ ಮುಚ್ಚಿಬಿಟ್ಟು ಮತ್ತೆ 1 ನಿಮಿಷ ಬೇಯಿಸ್ಕೊಳ್ಬೇಕು. ಇದು ಆಗಿದೆ. ಸ್ಪ್ರಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ಈಗ ಬಕ್ವೀಟ್ ಪಡ್ಡು ರೆಡಿ ಆಗಿದೆ. ಸೊ ನೀವು ಮನೇಲಿ ಒಮ್ಮೆ ಈ ಥರ ಬಕ್ವೀಟ್ ಪಡ್ಡನ್ನು ಮಾಡಿ ಟೇಸ್ಟ್ ಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್, ಥ್ಯಾಂಕ್ ಯು.